ಸೊ ಗೈಸ್ ಇವತ್ತಿನ ಡೇ ಗ್ರೌಂಡಿಂದ ಇವತ್ತು ನಾನು ಮತ್ತು ಅನುರಾಧ ಇಬ್ಬರು ಕರಿಘಟ್ಟಾಗಿ ಹೋಗ್ತಿದ್ದೀವಿ. ಅವಳು ಫಸ್ಟ್ ಟೈಮ್ ಕರಿಘಟ್ಟಾಗಿ ಓಡ್ತಾ ಇರೋದು. ನಾನು ಬರ್ತೀನಿ ಅಂದ್ಲು. ಸೊ ಅದಕ್ಕೆ ಅವಳನ್ನ ಕರ್ಕೊ ಹೋಗವ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಆಗಲೇ 6:40 ಆಯಿತು, ಇನ್ನೂ ಬಂದಿಲ್ಲ. ಬೇಗ ಬಾ ಅಂದರೆ ಇನ್ನೂ ಬಂದಿಲ್ಲ. ಇವಾಗ ಬರ್ತಾವಳೆ. ಬಂದಮೇಲೆ ಹೋಗೋಣ, ಹೆಂಗಿರುತ್ತೆ ಏನೋ ನೋಡೋಣ. ಫುಲ್ ಓಡ್ತಾಳ, ಏನು ನೋಡೋದ ಇವತ್ತು. ಅವಳಿಗೆ ವೆಯ್ಟಿಂಗ್. ಇವಾಗ ನಾವೆಲ್ಲ ವಾರ್ಮಪ್ ಎಲ್ಲ ಆಯಿತು. ಗೈಸ್ ಇವಾಗ ಬಂದ್ಲು. ಹಾಂ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇವತ್ತು ಫ್ರೆಂಡ್ಶಿಪ್ ಡೇನಾ? ಥ್ಯಾಂಕ್ ಯು ಸೋ ಮಚ್. ಸಲ ಫಸ್ಟಿಂದ ಹೇಳ್ತೀನಿ. ಇವಾಗ ಎಲ್ಲನೂ ಡಿಕ್ಕಿಗೆ ಹಾಕ್ಬಿಡೋದ ಅಂತ ಆಯಿತು. ನೀ ಸ್ವೆಟ್ರ್ ಅಯ್ಯೋ ಸಕ್ಕಲಾಗಿದೆ. ನೀ ಸ್ವೆಟ್ರ್ ಯಾಕೆ ತಗೊಬಂದಿಲ್ಲ? ಯಾಕೆ ಅಂದರೆ 5 ಕಿಲೋಮೀಟ್ರ್ ಓಡ್ತೀವಲ್ಲ. ಹಾಂ, ವಾಟರ್ ಬೇಡವಾ? ವಾಟರ್ ಬೇಡ, ಅಲ್ಲೇ ಕಾಲುವೆ ಸಿಗುತ್ತಲ್ಲ ಅದನ್ನೇ ಕುಡಿಯೋದ. ಬರ್ತಾ ಹಂಗೆ ಇದು ಬನ್ನು ಗುಲ್ಕನ್ ತಿನ್ನೋದ. ಹ್ಞೂ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಬೈ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಹೀಗೆ ಇರಲಿ. ನಾನೇ ಹಿಂಗೆ ಫಸ್ಟ್ ವಿಶ್ ಮಾಡ್ತಾ ಇರೋದು. ಹೌದು, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ವಿಶ್ ದ ಸೇಮ್. ಏನು ಕಷ್ಟದಲ್ಲಿ ಜೊತೆಗಿರೋದು ಫ್ರೆಂಡ್ಶಿಪ್, ಸುಖದಲ್ಲಿ ಜೊತೆಗಿರೋದಲ್ಲ. ಆಯಿತು. ಕಷ್ಟದಲ್ಲೂ ಸುಖದಲ್ಲೂ ಯಾವಾಗಲೂ ಇರ್ತೀವಿ. ಹ್ಞೂ, ಹೊರಡೋಣ. ಹಾಂ ಹೊರಡೋಣ. ಇವಾಗ ಓಡೋಕ್ಕೆ ಸ್ಟಾರ್ಟ್ ಮಾಡೋಣ. ಯಾರು ಬರ್ತಾವ್ರೆ? ಈಗ 5 ಕಿಲೋಮೀಟರ್. ಫಸ್ಟ್ ಟೈಮ್ ನೀನು ಹೋಯ್ತಿರೋದು? ಫಸ್ಟ್ ಟೈಮ್ ಗೈಸ್ ಇವಳು ಕರಿಘಟ್ಟಕ್ಕೆ ಫಸ್ಟ್ ಟೈಮ್ ಓಡ್ತಾ ಇರೋದು ಇಲ್ಲಿಂದ. ಗೋಬಿ ತಿಂದ್ಬಿಟ್ಟಿದ್ದೀವಿ, ಬರ್ನ್ ಮಾಡ್ತೀವಿ. ಹಾಂ, ಇವಾಗ ಹೋಗೋಣ. ಈಗ ಟೈಮು 6:43. ಇಲ್ಲ, ಇನ್ನೂ ಓಡೋಕ್ಕೆ ಸ್ಟಾರ್ಟ್ ಮಾಡಿಲ್ವಲ್ಲ. ಟೈಮ್ ನೋಡೋದ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿರ್ತೀವಿ, ಎಷ್ಟೊತ್ತಿಗೆ ಎಂಡ್ ಆಗುತ್ತೆ ಅಂತ. ಅಲ್ಲಿ ಬಂದು ಗುಲ್ಕನ್ ಕುಡಿಸ್ತೀನಿ ಬಾ. ಹೌದಾ? ಹಾಂ, ಇಲ್ಲಿಂದ ಅಲ್ಲಿ ಗಂಟ ಫುಲ್ ವಾಕ್ ಮಾಡೋದ ಆಯಿತಾ? ನಂದು ವಾರ್ಮಪ್ ಆಯಿತು. ನೀನು ಇವಾಗ ಬಂದಿದ್ಯಲ್ವಾ, ಸ್ವಲ್ಪ ವಾಕ್ ಮಾಡು. ಆಮೇಲೆ ಸ್ಲೋ ಜಾಗು. ಒಳ್ಳೆ ಮೋಟಿವೇಶನ್ ಸಾಂಗ್ ಹಾಕ್ಬಿಡವ ಆಯಿತಾ? ನಿಲ್ಲಿಸ್ಲೇಬಾರ್ದು, ನಿಲ್ಲಿಸ್ಬೇಕು ಅನ್ಸು ನಿಲ್ಲಿಸ್ಬಾರ್ದು. ಆ ಸಾಂಗ್ ಕೇಳ್ಕೊ ಓಡ್ತಾ ಇರಬೇಕು. ನಿಲ್ಲಿಸ್ಬಾರ್ದು, ನಿಧಾನಕ್ಕೆ ಓಡೋದ. ಸ್ಪೋರ್ಟ್ಸ್ ಪರ್ಸನ್ ಅಲ್ವಲ್ಲ. ಇಲ್ಲ, ಆಯಿತು ನನಗೆ ಇದ್ರೆ ಪ್ರಾಕ್ಟೀಸ್ ಐತೆ, ನಾನು ನೋಡ್ತೀನಿ. ನೀನು ಟ್ರೈ ಮಾಡು. ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಟ್ರೈ ಮೈ ಬೆಸ್ಟ್. ಓಕೆ, ಡನ್. ಫುಲ್ ಶ್ರಾವಣ. ನಾನ್ ವೆಜ್ ವೆಜ್ ಏನೂ ಇಲ್ಲ ಮನೇಲಿ. ಅದಕ್ಕೆ ಫುಲ್ ಎಲ್ಲ ವೀಕ್ ಆಗಿಬಿಟ್ಟಿದೆ ಬಾಡಿ. ಬರೋಷ್ಟಕ್ಕೆ ಯಪ್ಪ ಅನ್ಸ್ಬಿಟ್ಟಿರ್ತದೆ ಅಲ್ವಾ, ಯಾವಾಗ ಬರ್ತೀವೋ ಅಂತ ಅನ್ಸ್ಬಿಟ್ಟಿರ್ತದಲ್ವಾ. ಇನ್ನು ಓಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಬಸ್ ಕೂಪಲ್ಲಿ ತಟ್ಟೆ ಇಡ್ಲಿ ತಿನ್ಬೋದಿತ್ತು ಇವತ್ತು. ಅದೇ ಸಖತ್ ರಶ್ ಇರುತ್ತೆ. ಏನು ಗೊತ್ತಾ, ಇನ್ನೂ ಓಡೋಕ್ಕೆ ಸ್ಟಾರ್ಟೇ ಮಾಡಿಲ್ಲ. ಆಗಲೇ ಎಷ್ಟು ತುಂಬುತ್ತೀವೋ ಬರ್ಬೋದಾ ಇನ್ನೇನೋ ಅಂತವಳೆ. ಏನಂದರೆ ಕಿಲೋಮೀಟರ್ ಯಪ್ಪ ಅಂತವಳೆ. ಕರ್ಕಬ ನಾನು ಇವತ್ತು ಮೂವಿಗೆ ಹೋಗ್ಬೇಕು. ಶೋ ಫ್ರಮ್ ಶೋಗೆ ಎಷ್ಟು ಗೊತ್ತಿಗೆ? 1:30 ಶೋಗೆ. ಮಧ್ಯಾಹ್ನ ತಾನೇ? ಸಂಗಮ್ ಥಿಯೇಟ್ರಲ್ಲಿ ಮಧ್ಯಾಹ್ನ ಇರೋದು. ಸಕ್ಕದೈತೆ ಮೂವಿ, ಬರೀ ನಗದೆ. ಅದಕ್ಕೆ ಹೋಯ್ತಾ ಇದ್ದೀನಿ ನಾನು. ಒಂದ್ಸಾರಿ ನಕ್ಕೆ ಎಷ್ಟೊಂದು ದಿನ ಆಗ್ಬಿಟ್ಟಿದ್ದೀನಿ. ಹೌದಾ? ಇವಾಗ ಇಲ್ಲಿಂದ ಸ್ಟಾರ್ಟು. ಟೈಮ್ ನೋಡ್ಕೊತೀನಿ ಇವಾಗ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡೋದು. ನನಗೂ ಆ್ಯಕ್ಚುಲಿ ತುಂಬ ಗ್ಯಾಪ್ ಆಗ್ಬಿಟ್ಟೈತೆ. 5 ಕಿಲೋಮೀಟರ್ಸ್. ಯಾಕೆ ಮಾಡ್ತಾರೆ? ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಬಾರ್ದು. ನೀನೇನಿಗೆ ಕೊಡ್ತಾ ಇರೋದು ಹೇಳು? ನಿನ್ನ ಫಿಟ್ನೆಸ್ಗೋಸ್ಕರ, ನಿನ್ಗೋಸ್ಕರ ನೀನು ನೋಡ್ತಿದ್ಯಾ. ಅವ್ರವ್ರು ಹೆಂಗಾರ ಮಾಡ್ತಾರೆ. 5 ಕಿಲೋಮೀಟರ್ಸ್ ಯಾರು ನಗಲ್ಲ. ನಿನ್ನ ನೋಡಿ ಮೋಟಿವೇಟ್ ಐತಾರೆ. ನೋಡು ಹುಡುಗಿ ಹೆಂಗ್ ಓಡ್ತೈತೆ, ನಾನು ಓಡಬೇಕು, ಇನ್ಮೇಲಿಂದ ನಾನು ಫಿಟ್ ಆಗಿರ್ಬೇಕು ಅಂತ. ಹೋಯ್ತಾ ಬತ್ತೆ ಎಷ್ಟು ಕ್ಯಾಲರೀಸ್ ಬರ್ನ್ ಆಯ್ತದೆ? ಒಂದು 500 ಆಗುತ್ತಾ? ಇನ್ನೂ ಜಾಸ್ತಿನೇ ಆಯ್ತದೆ. ಹಂಗಾರೆ ಸರಿ ಬಿಡು. ಗೋಬಿದು ಏನು 500ಕ್ಕಿಂತ ಜಾಸ್ತಿ ಕ್ಯಾಲರೀಸ್ ಸಿಗುತ್ತಾ? ಇಲ್ಲ, ಅಷ್ಟೇ. ನೀನು ಎಷ್ಟು ಪ್ಲೇಟ್ ತಿಂದಿದ್ದೀಯ ಅದ್ರ ಮೇಲೆ ತಿಂದಿದ್ದೀನಿ. ಒಂದು 10 ಪ್ಲೇಟ್. 1/2 ಪ್ಲೇಟ್. ಹಂಗಾರೆ ಇವತ್ತು ನೆನ್ನೆ ಗೋಬಿ ತಿಂದಿದ್ದು ಇವತ್ತು ಹೋಯ್ತು ಅಂತ. ಹೋಗ್ತದೆ ಅಂತಾನೆ ತಿಂದಿದ್ದು. ಹೌದಾ? ಮತ್ತೆ ಏನು ಪ್ರಯೋಜನ? ಬೆಳಗ್ಗೆ 5 ಕಿಲೋಮೀಟರ್ಸ್ ಓಡ್ತೀನಿ, ಅದಕ್ಕೆ ತಿನ್ಬಿಡೋದ. 1-2 ಪೀಸ್ ಅಂದ್ಬಿಟ್ಟು ತಿಂದೆ. ಇಲ್ಲ ತಿಂತಾ ಇರಲಿಲ್ಲ ನಾನು. ಗೋಬಿ ಎಲ್ಲ ತಿನ್ನಲ್ಲ, ಪಾನಿಪುರಿ ಮಾತ್ರ. ವಡೆ ಪಾಯಸ ತಿಂದಿದ್ದ ಗೈಸ್. ನೆನ್ನೆ ಶ್ರಾವಣ ಅಂತ ವಡೆ ಮಾಡಿದ್ರು, ವಡೆ ತಿಂದೆ ಸ್ವಲ್ಪ ಅಷ್ಟೇ. ಅದು ಆಯಿಲ್ ಡೇ ತಾನೆ, ಏನಾಗಲ್ಲ ಸ್ವಲ್ಪ ತಿಂದರೆ. ಇಲ್ಲಿಂದ ಕರೆಕ್ಟಾಗಿ ಇಲ್ಲಿಂದ ಎಷ್ಟು ಹೋದ ಟೈಮು? ಕರೆಕ್ಟಾಗಿ 6:50. ಹಾಂ, ರೆಡಿ 3, 2, 1 ಸ್ಟಾರ್ಟ್ ಗೋ. ನೀರು ಕುಡ್ಕೊಬರ್ಬೇಕಿತ್ತು ಒಂಚೂರು. ನೀರು ಕುಡ್ಕೊಬರ್ಬೇಕು. ನೀರೆಲ್ಲ ಕುಡಿಬಾರ್ದು ಇವಾಗ.
ಒಳ್ಳೆ ಸಾಂಗ್ ಹಾಕೊಂಬಿಟ್ಟೆ. ನಿಧಾನಕ್ಕೆ ಓಡು, ನಿಧಾನಕ್ಕೆ ಓಡು. ಕಮಾನ್ ಬಾ, ನಿಧಾನಕ್ಕೆ ಬಾ, ನಿಧಾನಕ್ಕೆ ಬಾ, ನಿಧಾನಕ್ಕೆ ಬಾ, ನಿಲ್ಲಿಸ್ಬೇಡ, ನಿಧಾನಕ್ಕೂ. ಬಾ ಬಾ, ನಿಮಿಷ ಅಂಬ ಗಂಟ ನಿಲ್ಲಿಸ್ಬೇಡ, ನಿಲ್ಲಿಸ್ಬೇಡ. ಐ ಬರ, ನಿಮಿಷ ಅಂಬ ಗಂಟನಾದ್ರೂ ಅಟ್ಲೀಸ್ಟ್ ನಿಲ್ಲಿಸ್. ನಿಂತ್ಕೋಬೇಡ, ನಿಂತ್ಕೊಂಡ್ರೆ ಸುಸ್ತಾಗ ಜಾಸ್ತಿ. ಇಲ್ಲ ಇಷ್ಟೇ ಸ್ಲೋ ಆಗಿ ಓಡು. ಬಾ ಬಾ, ನನ್ನ ಕಾಲು ಕಚ್ಚು. ಬಾ ಬಾ, ಓಡು ಬಾ. ಬಾರಲ್ಲಿ ಅಲ್ಲ ಗೋಬಿ ಕರ್ಗೈತಂತೆ ಆಗಲೇ. ಇನ್ನು ಈಗ 1 ಕಿಲೋಮೀಟ್ರ್ ಬಂದಿದೆ ಅಷ್ಟೇ. ಹಾಂ, ಇನ್ನು 4 ಕಿಲೋಮೀಟ್ರ್ ಐತೆ. ಬೇಡ, ಫುಲ್ ಹೋಗ್ಬೇಕು. ಡೋಂಟ್ ಗಿವ್ ಅಪ್ ಗೈಸ್. ನಾನು ಆಗಲೇ ಕರಿಘಟ್ಟ ಹತ್ರ ಬಂದೆ. ಅವಳು ಇನ್ನೂ ಫೋನ್ ಮಾಡೋಳೆ, ನಾನು ನಿಮಿಷಂಬ ಹತ್ರ ಇದ್ದೇನೆ ನಿಂತ್ಕೊ ಅಂತ. ಅವಳು ವೇಟಿಂಗ್ ಇವಾಗ. ಅದಕ್ಕೆ ವಾಕ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಇನ್ನೂ ನಿಮಿಷಂಬ ಹತ್ರ ಅವಳಂತೆ. 1.5 ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿ ಅವಳು ಈಗ ನನಗೆ. ಗೈಸ್ ಈಗ ಕರಿಘಟ್ಟ ರೋಡ್ ಹತ್ತಿದ್ದೀವಿ. ಎಷ್ಟು ಕ್ಯಾಲರಿ ಬರ್ನ್ ಆಗೈತೆ ಫೋನಲ್ಲಿ ತೋರಿಸ್ದಲ್ಲ? 184 ಅಷ್ಟೇ. ಇನ್ನೂ 200 ಕ್ಯಾಲರಿ ಬರ್ನ್ ಮಾಡ್ಬೇಕೀಗ. ಇಳಿಬೇಕು, ಇನ್ನು ಅರ್ಧ ಹತ್ತಿದ್ದೀವಿ, ಇನ್ನು ಹತ್ತಬೇಕು. ಸಿಗ್ತೀವಿ ಗೈಸ್ ಹೋದ್ಮೇಲೆ. ಇನ್ನು ಎಕ್ಸಸೈಸ್ ಮಾಡಬೇಕು. ಹಾಂ, ಸಾಕು ಬೇಡ, ಮಾಡಬೇಕು. ಸರಿ, ಡಿಸಿಪ್ಲಿನ್ ಮ್ಯಾಟರ್ಸ್ ಮಾಡೋಣ. ನಂದು ಇನ್ನೂ ಜಾಸ್ತಿ ಕ್ಯಾಲರಿ ಬರ್ನ್ ಆಗೈತೆ, ನಾನು ಚೆಕ್ ಮಾಡಿಲ್ಲ. ಒಳ್ಳೆ ವ್ಯೂ ಮಾತ್ರ. ಈ ವ್ಯೂ ಅಲ್ಲಿ ಓಡೋದು ಎಷ್ಟು ಮಜಾ ನೋಡು. ಜಿಮ್ಮಲ್ಲಿ ಸಿಗುತ್ತಾ ಈ ಥರ ಸ್ಮೆಲ್ಲು ನೋಡು. ಈ ವ್ಯೂ ಅಲ್ಲಿ ಜಾಗಿಂಗ್ ಮಾಡಬೇಕು. ಏನು ಸಕ್ಕತ್ತಾಗೈತೆ ನೋಡು ವ್ಯೂ. ನಾನು ಆಲೇ ತೋರಿಸಿದ್ದೀನಿ ಕರಿಘಟ್ಟನ. ಗೈಸ್ ಈಗ ಕರಿಘಟ್ಟಕ್ಕೆ ಬಂದು ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ಕೈ ಮುಕ್ಕೊಂಡು. ಕೈ ಮುಕ್ಕಲಿಲ್ಲ ಇಲ್ಲೇ ಅಷ್ಟೇ. ಇವಾಗ ಸ್ಟೆಪ್ಸ್ ಇಳ್ಕೊಂಡು ಹೋಗೋಣ ಅಂತ ಹೋಯ್ತಿದ್ದೀವಿ. ಈಗ ಇಲ್ಲಿ ಎಕ್ಸಸೈಸ್ ಮಾಡ್ಬೋದಿತ್ತು, ಬಟ್ ತೇವ ಐತೆ, ಮಳೆ ಇದೈತಲ್ಲ, ಫುಲ್ ಇನ್ನೂ ಮಾಡ್ಬೋದು. ತೇವ ಐತಲ್ಲ. ಹಾಂ, ಅಲ್ಲಿ ಸ್ವಲ್ಪ ಎಲ್ಲ ತೇವ ಇಲ್ಲದೆ ಇರೋ ಕಡೆ ಸ್ವಲ್ಪ ಮಾಡೋಣ. ಏನಂತ್ಯಾ? ಹೋದ್ಮೇಲೆ ಬಿರಿಯಾನಿ ತಿನ್ಬಿಟ್ಟಿಯ ಮೇಲೆ ಹೇಳ್ತಿಲ್ವಾ ನಾನ್ ವೆಜ್ ಇಲ್ಲ ಅಂತ? ಅದು ತಿನ್ಬೇಕನ್ನಿಸ್ತೈತಲ್ಲ. ನೋಡಿ ಇವತ್ತೆಲ್ಲ ಸಿಗದಾ? ಭಾವನಿಗೆ ಫೋನ್ ಹಾಕು ಸುಮ್ಮನೆ. ಆಮೇಲೆ ಹಲೋ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಈಗ ಕರಿಘಟ್ಟ ಹತ್ತಿ ಇಳಿತಾ ಇದ್ದೀವಿ. ವಾಟ್ಸಪ್ ವಿಡಿಯೋ ಕಾಲ್ ಮಾಡ್ಲಾ? ಸ್ನ್ಯಾಪ್ ಹಾಕ್ತೀನಿ ನೋಡ್ಕೋ. ಇವತ್ತು ಫ್ರೆಂಡ್ಶಿಪ್ ಡೇ ಇಂದ ಇವತ್ತೆಲ್ಲ ಸಿಗವ. ಸಂಜೆ ನಮ್ಗೆ ವಿಶ್ ಮಾಡ್ಲಿಲ್ಲ ಇವಳು. ವಿಶುದ ಸೇಮ್ ಅಂತಾನು ಅಂದಿಲ್ಲ. ಫ್ರೆಂಡ್ಶಿಪ್ ಡೇ ವಿಶ್ ಮಾಡಿದ್ರೆ ವಿಶುದ ಸೇಮ್ ಅಂತಾನು ಅನ್ಲಿಲ್ವಲ್ಲ? ತಲೆ ಬಚ್ಕೊಳ್ಳೋದಕ್ಕೂ ವಿಶ್ ಮಾಡದೆ ಇರೋದಕ್ಕೂ ಏನಪ್ಪ? ವಾರ ಬಾರೆ ಒಂದ್ 6 kg ಸಣ್ಣ ಐತ್ಯಾ? ನಿಜ ಸಣ್ಣ ಮಾಡಿಸ್ತಾಳೆ ಇವಳು. ನಾನೀಗ 2 kg ಸಣ್ಣ ಆಗಿದ್ದೀನಿ. ಬಾ ಆಯ್ತು, ವೆಯ್ಟ್ ಮಾಡೋದನ್ನ ಇವತ್ತು ವೇಯಿಂಗ್ ಮೆಷಿನಲ್ಲಿ ತೋರಿಸ್ತೀನಿ ನಿನಗೆ. ಈಗ ಆಲೇ 250 ಕ್ಯಾಲರೀಸ್ ಬರ್ನ್ ಆಗೈತೆ ಕಣೆ. ಆಲೇ 7000 ಸ್ಟೆಪ್ಸ್ ಆಗೈತೆ. ಪಕ್ಕನಾ? ಸೈಕಲ್ ತಗಸ್ಕೊತೀನಿ ಈಗ. ಪಾಲನೆಯಿಂದ ಪಟ್ನ ಕಂಟ ಹೊಡ್ಕಬತ್ತೀನಿ. ಯಾವ ಸೈಕಲು? ಇದು ಲೇಡಿ ಬರ್ಡ್. ಲೇಡಿ ಬರ್ಡ್ ಬೇಡ, ಧೂಮಚಾಲೆ ತಗ್ಸ್ಕೊಬಿಡು. ಧೂಮಚಾಲೆ. ಸುಮ್ನಿರಪ್ಪ ನೀವು.
ಗುಲ್ಕೊಂಡು ತಿನ್ಕೊಂಡು ಹೋಗ್ತೀವಿ ಗೈಸ್. ಇವಾಗ ಫುಲ್ ಕಾಲೆಲ್ಲ ಶಿವರಿಂಗ್ ಆಗ್ತಾ ಇದೆ. ಬಟ್ ಇಟ್ಸ್ ಓಕೆ. ಡನ್ ಫಾರ್ ದ ಡೇ. ವಿ ಆರ್ ಡನ್ ವಿತ್ ಟ್ರಕ್ಕಿಂಗ್ ಟುಡೇ. 5 ಕಿಲೋಮೀಟರ್ಸ್ ಜಾಗಿಂಗು, 5 ಕಿಲೋಮೀಟರ್ಸ್ ವಾಕಿಂಗ್, ಟೋಟಲ್ 10 ಕಿಲೋಮೀಟರ್ಸ್. ಯಾ, ಪ್ರತಿ ವೀಕೆಂಡ್ ಈ ಥರ ನಾವು ಟ್ರಕ್ ಮಾಡ್ತೀವಿ. ಸೊ ಯಾ, ಬನ್ನಿ ಇವಾಗ ಬನ್ನು ಮತ್ತು ಗುಲ್ಕನ್ನು ಮತ್ತು ಒಂದು ಬನಾನಾ ತಿನ್ಕೊಂಡು ಹೋಗುವ. ಬಾ ಇವಳೆ ಹಿಡ್ಕೊ. ಬಾಯ್ ಮುಚ್ಕೊಂಡಿರು. ಒಟ್ಟಾಯ್ತು. ಅಲ್ಲ ಅದಕ್ಕೆ ಎದುರುಕತಿಯಲ್ಲ ನಾಯಿಗೆ. ಬಂದಿದ್ರೆ ಗೊತ್ತಾಯ್ತದೆ. ಎದುರುಕತಿಯ ಅಂತೆ. ಎದುರುಕ ಬರ್ತಾನೆ. ಹಾಕೋ 14 ಇಂಜೆಕ್ಷನ್ ಗೊತ್ತಾಯ್ತದ ಅವಾಗ. ಕೂದಲು ಸಾಫ್ಟ್ ಆಗಕ್ಕೆ ಏನು ಮಾಡು ಅಂದರೆ ವಾರಕ್ಕೆ 3 ಸಲ ಎಣ್ಣೆ ಹಾಕೊಂಡು ನೀಟಾಗಿ ಸ್ನಾನ ಮಾಡು. ಮಾಡ್ತೀನಿ. ಮತ್ತೆ ಏನಂದ್ರೆ ವಿಟಮಿನ್, ಎಲ್ಲ ಥರದ ವಿಟಮಿನ್ ಇರೋ ಫುಡ್ಸ್ ತಿನ್ನು. ಗೋಬಿ ಬಿಟ್ಬಿಟ್ಟು ಅದೇ ಮೇಯ್ನು ತಿಂದ್ರೇನೆ ನಿನ್ ಸ್ಕಿನ್ನು ಚೆನ್ನಾಗಿರುತ್ತೆ, ಹೇರು ಚೆನ್ನಾಗಿರುತ್ತೆ. ಹಚ್ಕೊಳ್ಳೋದ್ಕಿನ್ನ ತಿನ್ಬೇಕು ಮೇಯ್ನು. ತಿಂತೀನಿ ಬಟ್ ಕೂದಲು ಎಲ್ದಿ ತಿಂದ್ರೆ ಎಲ್ಲ ಚೆನ್ನಾಗಿರ್ತದೆ. ಸಿರಿಧಾನ್ಯ ಎಲ್ಲ ತಿಂತೀಯ? ನಾನು ಅದೆಲ್ಲ ನಾವೆಲ್ಲ ಏನು ತಿನ್ನಲ್ಲ, ಎಲ್ಲ ತಿಂತೀನಿ ನಾನು. ಅದಕ್ಕೆ ಎಲ್ಲ ಚೆನ್ನಾಗಿದೆ. ನಿನಗದು ಬೈ ಬರ್ತೆ ಆ ಥರ ಇರೋದು. ಸೊ ಗೈಸ್, ಇವಾಗ ನಾವು ಬನ್ನು ಗುಲ್ಕನ್ ತಿನ್ನೋಕೆ ಬಂದ್ವಿ. ಫುಲ್ಲು ಟಯರ್ಡ್ ಆಗೋಳೆ, ಲೆಗ್ಗೆಲ್ಲ ಫುಲ್ ಶಿವರ್ ಆಯ್ತೈತಂತೆ. ಅದಕ್ಕೆ ಹಿಂಗೈತೆ ಟೇಸ್ಟು. ಚೆನ್ನಾಯ್ತಾ? ಓ, ಚೆನ್ನಾಗಿ ಹೊಟ್ಟೆ ಎಸ್ತೈತೆ, ಫುಲ್ ಕ್ರೇವಿಂಗು. ಹೆಂಗಿದ್ರು ಚೆನ್ನಾಗಿರುತ್ತೆ ಇವಾಗ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅನುರಾಧ. ಅನನ್ಯ ಮನೆ ಕಣ್ಣಿದೆ. ನಾನು ಇನ್ನು ಮಲ್ಗಿದ್ಯಾ? ಎಲ್ಲ ಪುಣ್ಯ ಮಾಡಿದ್ರಿ ನೀವೆಲ್ಲ. ನಾವು 6 ಗಂಟೆಗೆ ಎದ್ದು ಕರಿಗಟ್ಟ 10 ಇಳಿದ್ಬಿಟ್ಟು ನಡ್ಕೊ ಹೋಯ್ತಾ ಇದೀವಿ ಆಲ್ರೆಡಿ. ಹಾಗೆ ಸ್ನ್ಯಾಪ್ ಹಾಕ್ಬಿಟ್ಟಿದ್ಯಾ? ಹಿಂಗೆ ಎಲ್ಲ ಸ್ವಲ್ಪ ನಾವೆಲ್ಲ ಈಗಿನ ಜನ್ರೇಷನ್ ಕಿಡ್ಸು ಸ್ವಲ್ಪ ಫಾಸ್ಟ್ ಆಗಿರ್ಬೇಕು. ಹಿಂಗೆ ಲೇಸಿಯಾಗಿ ಮಲ್ಕೊಳ್ಳೋದಲ್ಲ. ಫಾಸ್ಟ್ ಆಗ್ಬೇಕು ಅಂತೀವಿ, ಎದೊಳಕ್ಕೆ ಆಗಲ್ಲ ಕಡೆ. ದಿನ 5 ಗಂಟೆಗೆ ಅಲಾರಾಮ್ ಕೊಟ್ಕೊಂಡು ಆಫ್ ಮಾಡ್ಬಿಟ್ಟು ಮನೆಗೆ ಕಳೋದು. ಡಿಸಿಪ್ಲಿನ್ ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಇರಬೇಕು ಲೈಫಲ್ಲಿ. ಅದು ಓದೋ ವಿಚಾರದಲ್ಲಾರು ಆಗ್ಬೋದು, ಯಾವ ವಿಚಾರದಲ್ಲಾರು ಆಗ್ಬೋದು. ಸೂರದ್ರ ಬಗ್ಗೆ ಸೆಷನ್ ಕೊಡಿ ನೀವಿಬ್ರು. ಒಳ್ಳೆ ಬೆಳಗ್ಗೆ ಒಳ್ಳೆ ಮೋಟಿವೇಶನ್ ಕೊಡ್ತಾಳೆ. ಬೇಕು ಅಂದ್ರೆ ನನ್ನ ಫ್ರೆಂಡ್ ಯೂಟ್ಯೂಬ್ ಚಾನಲ್ ಇದೆ, ಅನನ್ಯ ಗೌಡ ಯೂಟ್ಯೂಬ್ ಚಾನಲ್ ಅಂತ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ಳು ವಿಡಿಯೋಸ್ ಹಾಕ್ತಾಳೆ, ನೋಡು. ನೋಡ್ತೀನಿ. ಇದು ನೀನುವೇ ನಮ್ದು ಫ್ಯಾಟ್ ಲಾಸ್ ಜರ್ನಿ ಬರ್ತೀಯಾ? ಬರ್ಬೇಕು. ಸೊ ಗೈಸ್, ಇವಾಗ ಮನೆಗೆ ಬಂದೆ, ತಿಂಡಿ ಮಾಡ್ಕೋಬೇಕು. ಅದಕ್ಕೆ ಇವಾಗ ಓಟ್ಸ್ ಮಾಡ್ಕೊಳ್ಳೋಣ ಅಂತ. ಅರ್ಧ ಸೇಬು, ನಾನು ಸೇಬು ಮತ್ತು ಅರ್ಧ ದಾಳಿಂಬೆಹಣ್ಣು, ಆಮೇಲೆ ಬಾಳೆಹಣ್ಣು, 2 ಬಾಳೆಹಣ್ಣು, ಆಮೇಲೆ ಒಂದು 4 ಗೋಡಂಬಿ, ಖರ್ಜೂರ, ಮತ್ತು ಒಂದು 5-6 ಬಾದಾಮಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಅಷ್ಟೇ. ನೋಡಿ, ನನ್ನ ಟಿಫನ್ ರೆಡಿ. ಸೂಪರ್.